ನಮಸ್ಕಾರ. ಕೆಲವೊಂದು ದಿನಗಳು ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡ್ತವೆ ಅಲ್ವಾ? 1757ರಲ್ಲಿ ನಡೆದ ಪ್ಲಾಸಿ ಕದನ ಅಂಥದ್ದೇ ಒಂದು ಘಟನೆ. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ. ಇದೊಂದು ದ್ರೋಹದ ಕಥೆ. ಮತ್ತು ಈ ಕಥೆ ಭಾರತದ ಹಣೆಬರಹವನ್ನೇ ಹೊಸದಾಗಿ ಬರಿತು. ಆದರೆ ಒಂದೇ ಒಂದು ಯುದ್ಧದಿಂದ ಇಡೀ ದೇಶದ ಭವಿಷ್ಯ ಬದಲಾಗೋಕ್ಕೆ ಸಾಧ್ಯನಾ? ಇದು ಹೇಗೆ ಸಾಧ್ಯವಾಯಿತು? ಬನ್ನಿ, ಇದರ ಹಿಂದಿನ ಕಥೆಯನ್ನ ನೋಡೋಣ. ಸರಿ, ಈ ಇಡೀ ಸಂಘರ್ಷವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಇದರ ಪ್ರಮುಖ ಪಾತ್ರಧಾರಿಗಳನ್ನ ಭೇಟಿಯಾಗಬೇಕು. ಬಂಗಾಳದಲ್ಲಿ ಮುಖಾಮುಖಿಯಾಗಿದ್ದು ಯಾರು? ಒಂದು ಕಡೆ ಇದ್ರು ಬಂಗಾಳದ ಯುವ ನವಾಬ ಸಿರಾಜುದ್ದೌಲಾ. ಅವರ ಗುರಿ ತುಂಬಾ ಸ್ಪಷ್ಟವಾಗಿತ್ತು: ತಮ್ಮ ನಾಡನ್ನ, ಅದರ ಸಾರ್ವಭೌಮತ್ವವನ್ನ ಯಾವುದೇ ವಿದೇಶಿ ಹಸ್ತಕ್ಷೇಪದಿಂದ ಕಾಪಾಡಿಕೊಳ್ಳೋದು. ಇನ್ನೊಂದು ಕಡೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇವರದು ವ್ಯಾಪಾರದ ಮುಖವಾಡ, ಆದರೆ ಉದ್ದೇಶ ಮಾತ್ರ ತಮ್ಮ ವ್ಯಾಪಾರವನ್ನ ವಿಸ್ತರಿಸಿ ಇಲ್ಲಿನ ರಾಜಕೀಯದಲ್ಲಿ ಹಿಡಿತ ಸಾಧಿಸುವುದು. ಈ ಎರಡು ಗುರಿಗಳ ನಡುವೆ ಸಂಘರ್ಷ ನಡೆಯೋದು ಗ್ಯಾರಂಟಿಯಾಗಿತ್ತು. ಪರಿಸ್ಥಿತಿ ಕೈಮೀರಿ ಹೋಗೋಕೆ ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. 1756ರ ಶುರುನಲ್ಲಿ ಬ್ರಿಟಿಷರು ಕೋಟೆ ಕಟ್ಟೋಕೆ ಶುರು ಮಾಡಿದ್ದನ್ನ ನವಾಬ ವಿರೋಧಿಸಿದ. ಕೆಲವೇ ತಿಂಗಳುಗಳಲ್ಲಿ ನವಾಬ ಕಲ್ಕತ್ತಾದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡ. ಅಲ್ಲಿ ನಡೆದ ಕತ್ತಲ ಕೋಣೆ ದುರಂತ ಅನ್ನೋ ಘಟನೆ ಬ್ರಿಟಿಷರಲ್ಲಿ ಪ್ರತೀಕಾರದ ಕಿಚ್ಚು ಹಚ್ಚಿತು. ಹೀಗೆ ನೋಡ್ತಾ ಇದ್ದಾಗೆ ಕೇವಲ 1 ವರ್ಷದಲ್ಲಿ ಈ ವಿವಾದ ಯುದ್ಧದ ಹಂತಕ್ಕೆ ಬಂದು ನಿಂತಿತ್ತು. ಈ ಎಲ್ಲಾ ಘಟನೆಗಳ ಕಡೆಗೆ ಬಂದು ನಿಂತಿದ್ದು ಪ್ಲಾಸಿ ಅನ್ನೋ ಜಾಗದಲ್ಲಿ. ದಿನಾಂಕ ಜೂನ್ 23, 1757. ಭಾಗೀರಥಿ ನದಿಯ ಬೆಡದಲ್ಲಿ ಎರಡು ಸೈನ್ಯಗಳು ಮುಖಾಮುಖಿಯಾಗಿ ನಿಂತಿದ್ವು. ಯುದ್ಧ ಭೂಮಿಯಲ್ಲಿದ್ದ ಸೈನ್ಯಬಲವನ್ನ ನೋಡಿದರೆ ಯಾರಿಗಾದರೂ ಫಲಿತಾಂಶ ಏನು ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ನವಾಬನ ಬಳಿ ಸುಮಾರು 50,000 ಸೈನಿಕರ ದೈತ್ಯ ಸೈನ್ಯ ಇತ್ತು. ಅವರ ಎದುರು ರಾಬರ್ಟ್ ಕ್ಲೈವ್ನ ಬ್ರಿಟಿಷ್ ಸೈನ್ಯದಲ್ಲಿದ್ದದ್ದು ಕೇವಲ 3,000 ಮಂದಿ. ಇದು ಗೆಲ್ಲೋಕೆ ಅಸಾಧ್ಯವಾದ ಯುದ್ಧ ಅಂತಾನೆ ಎಲ್ಲರಿಗೂ ಅನಿಸಿತ್ತು. ಹಾಗಿದ್ರೆ ಇದು ಹೇಗೆ ಸಾಧ್ಯವಾಯಿತು? ಇಷ್ಟು ಸಣ್ಣ ಸೈನ್ಯ ಅಷ್ಟು ದೊಡ್ಡ ಸೈನ್ಯವನ್ನ ಸೋಲಿಸಕ್ಕೆ ಆಗುತ್ತಾ? ಇದರ ಉತ್ತರ ಯುದ್ಧದ ಮೈದಾನದಲ್ಲಿರಲಿಲ್ಲ. ಸತ್ಯ ಏನಂದ್ರೆ, ಒಂದೇ ಒಂದು ಗುಂಡು ಹಾರೋಕ್ಕೂ ಮುಂಚೆನೇ ಯುದ್ಧದ ಫಲಿತಾಂಶ ಫಿಕ್ಸ್ ಆಗಿತ್ತು. ಇದು ಸೈನಿಕರ ಬಲಪರೀಕ್ಷೆ ಆಗಿರಲೇ ಇಲ್ಲ. ಹೌದು, ಈ ಯುದ್ಧದ ಫಲಿತಾಂಶವನ್ನ ನಿರ್ಧರಿಸಿದ್ದು ಒಂದೇ ಒಂದು ಅಸ್ತ್ರ, ಅದು ದ್ರೋಹ. ನವಾಬನ ಸೇನಾಧಿಪತಿ, ಅಂದರೆ ಅವನದ್ದೇ ಬಲಗೈ ಬಂಟನಂತಿದ್ದ ಮೀರ್ ಜಾಫರ್, ರಾಬರ್ಟ್ ಕ್ಲೈವ್ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡ್ಕೊಂಡಿದ್ದ. ನವಾಬನಿಗೆ ಸೋಲು, ತನಗೆ ಅಧಿಕಾರ, ಇದೇ ಆ ಒಪ್ಪಂದದ ಸಾರಾಂಶವಾಗಿತ್ತು. ಹಾಗಾಗಿ ಯುದ್ಧದ ದಿನ ಏನಾಯಿತು ಅಂದ್ರೆ, ನವಾಬನ ಬಹುಪಾಲು ಸೈನ್ಯ ಮೀರ್ ಜಾಫರ್ ಆಜ್ಞೆ ಮೇರೆಗೆ ಸುಮ್ಮನೆ ನಿಂತುಬಿಡ್ತು. ಯುದ್ಧನೇ ಮಾಡಿಲ್ಲ. ಇದರಿಂದ ಬ್ರಿಟಿಷರಿಗೆ ಯಾವುದೇ ದೊಡ್ಡ ಪ್ರತಿರೋಧ ಎದುರಾಗಲೇ ಇಲ್ಲ. ಸಿರಾಜುದ್ದೌಲಾ ಸುಲಭವಾಗಿ ಸೋತ ನಂತರ ಅವನನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. ಹೀಗೆ ಇತಿಹಾಸದ ಪುಟಗಳಲ್ಲಿ ಕದನ ಅಂತ ದಾಖಲಾದ ಘಟನೆ ನಿಜವಾಗಿ ಒಂದು ದ್ರೋಹದಿಂದಾಗಿ ಕೆಲವೇ ಗಂಟೆಗಳಲ್ಲಿ ಮುಗಿದುಹೋಯಿತು. ಆದರೆ ಪ್ಲಾಸಿಯ ಕಥೆ ಇಲ್ಲಿಗೆ ಮುಗಿಯಲ್ಲ. ನಿಜ ಹೇಳಬೇಕು ಅಂದ್ರೆ ಇಲ್ಲಿಂದನೇ ಶುರುವಾಗೋದು. ಯಾಕಂದ್ರೆ ಈ ಒಂದು ಯುದ್ಧದ ಪರಿಣಾಮಗಳು ಇಡೀ ಭಾರತದ ಇತಿಹಾಸವನ್ನ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಇದರ ಪರಿಣಾಮಗಳು ತಕ್ಷಣವೇ ಕಾಣಿಸೋಕೆ ಶುರುವಾದವು. ಮೊದಲನೇದಾಗಿ, ರಾಜಕೀಯವಾಗಿ ಒಪ್ಪಂದದ ಪ್ರಕಾರ ಮೀರ್ ಜಾಫರನ್ನ ನವಾಬನನ್ನಾಗಿ ಮಾಡಲಾಯಿತು. ಆದರೆ ಅವನು ಬ್ರಿಟಿಷರ ಕೈಗೊಂಬೆ ಅಷ್ಟೇ. ಎರಡನೇದಾಗಿ, ಆರ್ಥಿಕವಾಗಿ ಬಂಗಾಳದ ಅಪಾರ ಸಂಪತ್ತು, ಚಿನ್ನ, ಬೆಳ್ಳಿ ಎಲ್ಲವೂ ಕಂಪನಿಯ ಪಾಲಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗೆಲುವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತು. ವ್ಯಾಪಾರ ಮಾಡಲು ಬಂದವರು ಈಗ ಆಡಳಿತ ನಡೆಸೋಕೆ ಶುರು ಮಾಡಿದ್ರು. ಇದೇ ಕಾರಣಕ್ಕೆ ಇವತ್ತಿಡಿಗೂ ಸಹ ಇತಿಹಾಸಕಾರರು ಈ ಘಟನೆಯನ್ನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಹೆಜ್ಜೆಯೂ ಅಂತಾನೆ ಕರೀತಾರೆ. ಇದೆಲ್ಲವನ್ನೂ ನೋಡಿದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ, ಕೇವಲ ಒಂದು ವೇಳೆ ಪ್ಲಾಸಿಯಲ್ಲಿ ಮೀರ್ ಜಾಫರ ದ್ರೋಹವನ್ನ ಮಾಡದೇ ಇದ್ದಿದ್ರೆ, ಹಾಗಾಗಿದ್ರೆ ಇವತ್ತು ನಮ್ಮ ದೇಶದ ಇತಿಹಾಸ ಹೇಗಿರ್ತಿತ್ತು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇನ್ನು ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಮಾಡಿ. ಹೌದು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.